ಹಾಗಾಗಿ ಜನರಲ್ಲಿ ಅದನ್ನ ಅರಿವಿನ ಅದರ ಮಹತ್ವವನ್ನು ಅದರ ಮುಂಜಾಗ್ರತೆ ಏನು ಕ್ರಮ ಕೈಗೊಳ್ಳಬೇಕು ಅನ್ನೋ ಮಹತ್ವವನ್ನು ಸಾರೋ ಉದ್ದೇಶದಿಂದ ಈ ಕಪ್ಪದ ಗುಡ್ಡವನ್ನು ಬೆಂಕಿಯಿಂದ ರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಹಾಗೂ ಯುವಕರಲ್ಲಿ ಅದರ ಮಹತ್ವವನ್ನು ಜಾಸ್ತಿ ನಾವು ಮೂಡಿಸಬೇಕಾದಂತಹ ಕರ್ತವ್ಯ ನಮ್ಮೆಲ್ಲ ಅರಣ್ಯ ಇಲಾಖೆ ಸಿಬ್ಬಂದಿ ಆದಂಥ ನಮ್ಮೆಲ್ಲೂ ಸಹ ಇರುತ್ತದೆ. ಹಾಗಾಗಿ ಈ ಒಂದು ವಿಚಾರಗಳನ್ನ ಇಟ್ಕೊಂಡು ನಮ್ಮ ಮೇಲಾಧಿಕಾರಿ ಜೊತೆಗೆ ಅದ್ರ ಬಗ್ಗೆ ವಿಚಾರ ಮಾಡಿದಾಗ ಸರ್ ಈ ಥರ ಒಂದು ಕಪ್ಪದ ಗುಡ್ಡ ವನ್ಯಜೀವಿ ವ್ಯಾಪ್ತಿಯಲ್ಲಿರುವಂತಹ ಕಪ್ಪದ ಗುಡ್ಡ ಅಂಚಿನಲ್ಲಿರುವಂತಹ ಗ್ರಾಮಗಳ ಯುವಕರಲ್ಲಿ ಜಾಗೃತಿ ಮೂಡಿಸಲು ಒಂದು ವಾಲಿಬಾಲ್ ಟೂರ್ನಮೆಂಟನ್ನು ಆಯೋಜಿಸಿದರೆ ಒಳ್ಳೆಯದಾಗುತ್ತೆ ಸರ್ ಅಂತ ನಾವು ನಮ್ಮ ಮೇಲಾಧಿಕಾರಿ ಹತ್ರ ನಾವು ವಿನಂತಿಸಿಕೊಂಡಾಗ ಅವರು ಅದಕ್ಕೆ ಒಪ್ಪಿಗೆ ಕೊಟ್ಟು ಈಗಾಗಲೇ ನಾವು ಅದನ್ನು ಚಾಲ್ತಿಯಲ್ಲಿ ತಂದಿದ್ದೀವಿ. ಹಾಗಾಗಿ ಡಂಬಳ ಮತ್ತು ಮುಂಡ್ರಿಗಿ ಹೋಬಳಿ ಮಟ್ಟದಲ್ಲಿ ಏನು ಕಪ್ಪದ ಗುಡ್ಡ ಅಂಚಿನಲ್ಲಿರುವಂಥ ಕಪ್ಪದ ಗುಡ್ಡ ಅಂಚಿನ ಅಂತಂದ್ರೆ ಯಾವ್ಯಾವ ಗ್ರಾಮಗಳಿಗೆ ಕಪ್ಪದ ಗುಡ್ಡದ ಅರಣ್ಯ ಪ್ರದೇಶ ಹೆಂಚು ಹೋಗೈತಲ್ಲ ಅಲ್ಲಿ ಅಂತ ಯುವಕರಿಗೆ ಮಾತ್ರ ಇದನ್ನು ನಾವು ಆಯೋಜನೆ ಮಾಡಿ ಈಗ ಡಂಬಳ ಮತ್ತು ಹೋಬಳಿ ಮಟ್ಟದಲ್ಲಿ ಆಗಿದೆ, ಡಂಬಳ ಮತ್ತು ಮುಂಡ್ರಿಗಿ ಹೋಬಳಿ ಮಟ್ಟದಲ್ಲಿ ಆಗಿದೆ. ಇದು ಯಾವುದನ್ನು ನಾವು ತಾಲೂಕು ಮಟ್ಟ ಅಂತಂದರೆ ಯಾವ ಗ್ರಾಮ ಮಟ್ಟದಲ್ಲಿರುವಂತಹ ಯುವಕರಲ್ಲಿ ನಾವು ಆಟವನ್ನು ಆಡಿಸಿದ್ರು ಅವರಿಗೆ ಮಾತ್ರ ಇದು ಕಂಡುಕೊಂಡಿದ್ದೀವಿ. ಬಟ್ ಇದನ್ನ ಆಯೋಜನೆ ಮಾಡ್ತಾ 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 ನಮಗೆ ಈ ಗಮನಕ್ಕೆ ಬಂದಿದ್ದು ಇನ್ನೂ ಹೆಚ್ಚಿನ ಆಟಗಾರರಿದ್ದಾರೆ, ಅದ್ರ ಬಗ್ಗೆ ಉತ್ಸುಕರಿದ್ದಾರೆ, ಅವರು ಆಟ ಆಡಲಿಕ್ಕೆ ಭಾಳ ಉತ್ಸುಕರಾಗಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಾಗ ಈ ನಾವೇನು ಕನ್ಸೆಪ್ಟ್ ಇಟ್ಕೊಂಡು ಏನು ಮಾಡ್ತಾ ಇದ್ದೀವಲ್ಲ ಇದೊಂದು ಕಾರ್ಯಕ್ರಮ ಮುಗಿಸೋಣಪ್ಪ, ಮತ್ತೆ ಮೇಲಾಧಿಕಾರಿಗಳ ಪರ್ಮಿಷನ್ ತಗೊಂಡು ಮುಂದಿನ ದಿನಗಳಲ್ಲಿ ಅದನ್ನು ನಾವು ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ನಿರ್ಧಾರ ಮಾಡಿದ್ದೀವಿ. ಇವಾಗ ಅದ್ರ ಜೊತೆಗೆ ಕಪ್ಪತ್ತ ಗುಡ್ಡದಲ್ಲಿರುವಂಥ ನಾವು ಈಗೇನ ಜಾಸ್ತಿ ಈಗ ಕಪ್ಪತ್ತ ಗುಡ್ಡದಲ್ಲಿ ಜಾಸ್ತಿ ಇರುವ ಜನ ಜಾಸ್ತಿ ಗುಡ್ಡದಾಗ ಅಡ್ಡಾಡೋ ಜನ ಜಾಸ್ತಿ ಅಂದರೆ ಕುರುಬರು ದನಗಾಯಿಗಳು ಅಡ್ಡಾಡ್ತಿದ್ದಾರೆ. ಇಲ್ಲಿ ಯಾವುದನ್ನು ನಾವು ಯಾರು ಅನ್ಯಥಾ ಭಾವಿಸಬಾರ್ದು. ಯಾಕೆ ನಾವು ಕುರಿಗಾರನ್ನ ಮೂಲ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮಗಳನ್ನು ಈ ಆಯೋಜನೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಅವರು ಕಪ್ಪತ್ತ ಗುಡ್ಡದಿಂದ ಬೆಂಕಿ ಹಚ್ಚಿ ಪೂರ್ತಿ ಹಾಳು ಮಾಡಿಬಿಡ್ತಾರೆ ಅನ್ನೋದು ಒಂದು ಸೈಡ್ ಅಂತ ತಿಳ್ಕೋಬಾರ್ದು. ಯಾಕಂದ್ರೆ ಕಪ್ಪತ್ತ ಗುಡ್ಡದಲ್ಲಿ ಜಾಸ್ತಿ ಅವ್ರು ಇರೋದು ಅವರೇ ಜಾಸ್ತಿ ಇರೋದು. ಈಗ ನಾವೆಲ್ಲೋ ಮುಂಡ್ರಿಗೆ ಇರ್ತೀವಿ, ನಮ್ಮ ಸಿಬ್ಬಂದಿ ಯಾವುದೋ ಗ್ರಾಮದಲ್ಲಿ ಇರ್ತಾರೆ. ಪ್ರತಿಯೊಂದು ಮೂಲಿ ಕಪ್ಪತ್ತ ಗುಡ್ಡದ ಮೂಲಿ ಗೊತ್ತಿರೋದು ನಮ್ಮ ಕುರಿಗಾಯಿಗಳಿಗೆ ಮತ್ತು ದನಗಾಯಿಗಳಿಗೆ. ಅವರು ಏನಾರ ನಮಗೆ ಬೆಂಕಿ ಹತ್ತಿದಗಳನ್ನೇ ಮಾಹಿತಿನ ನಮ್ಮ ಸಿಬ್ಬಂದಿಗಳಿಗೆ ಅಥವಾ ಅವರೇ ಸ್ವಇಚ್ಛೆಯಿಂದ ಅದನ್ನು ಆರಿಸೋಕೆ ಪ್ರಯತ್ನ ಪಟ್ಟರೆ ನಮ್ಮ ಕಪ್ಪತ್ತ ಗುಡ್ಡನ್ನ ಉಳಿಸಲಿಕ್ಕೆ ಸಾಧ್ಯ ಇದೆ. ಆ ಒಂದು ಉದ್ದೇಶದಿಂದ ನಾವು ಅವರಿಗೆ ಪ್ರೋತ್ಸಾಹಕ ಕಿಟ್ಗಳನ್ನು ಕೊಡ್ತಾ ಇದ್ದೀವಿ. ಒಂದು ಅವ್ರಿಗೆ ಗೊತ್ತಿರಂಗೆ ಹೊಚ್ಚೀಲ ಮತ್ತು ಒಂದು ಬ್ಯಾಟ್ರಿ ಮತ್ತು ವಾಟರ್ ಬಾಟಲ್ನ. ಯಾಕಂದರೆ ಈಗ ಅವ್ರಿಗೆ ಯಾಕೆ ವಾಟರ್ ಬಾಟಲ್ ಕೊಡ್ತಾ ಇದ್ದೀವಿ ಅಂತಂದರೆ ಅವರು ಈಗ ಬೇಸಿಗೆ ಕಾಲದೆಲ್ಲ ಗುಡ್ದೆಲ್ಲ ಹೋಗ್ತಾ ಇರ್ತಾರೆ. ಈಗ ಅವ್ರಿಗೆ ಈಗ ಪ್ಲಾಸ್ಟಿಕಲ್ಲಿ ನೀರು ಕುಡಿದ್ರಿಂದ ಆರೋಗ್ಯಕ್ಕೆ ಸಮಸ್ಯೆನೂ ಆಗ್ತಿದೆ. ಹಾಗಾಗಿ ವಾಟರ್ ಬಾಟಲ್ ಏನು ಸ್ಟೀಲ್ ಕೊಟ್ಟರೆ ಅದು ಅವ್ರಿಗೆ ಯೂಸ್ ಆಗ್ಬೋದು ಅನ್ನೋ ಒಂದು ಸಣ್ಣ ಯೋಚನೆಯಿಂದ ಮಾಡ್ತಾ ಇದ್ದೀವಿ.